ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದಿಂದಾಗಿ ಕಮರ್ಷಿಯಲ್ ಸಿಲಿಂಡರ್ನ ಅಭಾವ ಸಾಕಷ್ಟು ತಟ್ಟಿದೆ. ಹೋಟೆಲ್ ಉದ್ಯಮ ಸಂಪೂರ್ಣವಾಗಿ ತತ್ತರಿಸಿ ಹೋಗಿದೆ. ಇದಕ್ಕೆ ಪೂರಕ ಎನ್ನುವಂತೆ ಹೋಟೆಲ್ಗೆ ಬೇಕಾದಂತಹ ಅಕ್ಕಿ ಆಗಿರ್ಬೋದು, ಮತ್ತೆ ಆಹಾರಕ್ಕೆ ಸಂಬಂಧಪಟ್ಟಂತ ಬೇಳೆ ಆಗಿರ್ಬೋದು, ಇವೆಲ್ಲವೂ ಕೂಡ ಸಮರ್ಪಕವಾಗಿ ವ್ಯಾಪಾರ ಆಗ್ತಾ ಇಲ್ಲ ಅನ್ನುವಂಥದ್ದು ಇದು ಒಂದು ಭಾಗ. ಆದರೆ ಮತ್ತೊಂದು ಭಾಗದಲ್ಲಿ ಇಲ್ಲಿಂದ ಬೇರೆ ದೇಶಗಳಿಗೆ ಅಂದರೆ ಪ್ರಮುಖವಾಗಿ ಅರಬ್ ಕಂಟ್ರಿಗಳಿಗೆ ಎಕ್ಸ್ಪೋರ್ಟ್ ಆಗ್ತಾ ಇದ್ದಂತಹ ಅಕ್ಕಿನೂ ಕೂಡ ಹೋಗ್ತಾ ಇಲ್ಲ ಅಂತೇಳಿ. ಸೊ ಇದು ಸಾಕಷ್ಟು ಅಕ್ಕಿ ವಲಯಕ್ಕೆ ಅಥವಾ ಅಕ್ಕಿ ಉದ್ಯಮಕ್ಕೆ ಸಾಕಷ್ಟು ಹೊಡೆತವನ್ನ ಕೊಟ್ಟಿರುವಂಥದ್ದು. ನಾವೀಗ ಯಶವಂತಪುರದಲ್ಲಿರುವಂತಹ ಸುನಿಲ್ ಅಂಡ್ ಕೋ ಎನ್ನುವಂತಹ ಒಂದು ಹೋಲ್ಸೇಲ್ ಅಂಗಡಿಯ ಒಳಗಡೆ ಇದ್ದೀವಿ. ಯಾಕೆಂತಂದ್ರೆ ಕಳೆದ 20 ದಿನಗಳಿಂದ ಹಬ್ಬ ಆಗಿ, ಈಗ ರಂಜಾನ್ ಮತ್ತೆ ಯುಗಾದಿ ಅಂತ ಬಂದಾಗ ಸಾಕಷ್ಟು ರಶ್ ಇರ್ತಾ ಇತ್ತು, ಸಾಕಷ್ಟು ವ್ಯಾಪಾರನೂ ಕೂಡ ಆಗ್ತಾ ಇತ್ತು. ಆದ್ರೆ ಈ ಬಾರಿ ಕಳೆದ ವರ್ಷ ಇದ್ದಂತಹ ವ್ಯಾಪಾರ ವಹಿವಾಟು ಯಾವುದು ಕೂಡ ಇಲ್ಲ. ಕಾರಣ ಏನು ಅಂತಂದ್ರೆ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದಿಂದಾಗಿ ಬಹುತೇಕ ಅಂದ್ರೆ ಮೂಲಗಳ ಪ್ರಕಾರ 50-60% ವ್ಯಾಪಾರದಲ್ಲಿ ಹೊಡೆತ ಕೊಟ್ಟಿದೆ ಅನ್ನುವಂಥದ್ದು. ನಮ್ಮ ಜೊತೆಗೆ ರಮೇಶ್ ಚಂದ್ರ ಲಹೋತಿ ಇದ್ದಾರೆ. ಇವರು FKCCIನ ಮಾಜಿ ಅಧ್ಯಕ್ಷ, ಮತ್ತೆ ಕಳೆದ ಹಲವು ವರ್ಷಗಳಿಂದ APMC ಯಶವಂತಪುರದ APMCಯಲ್ಲಿ ಹೋಲ್ಸೇಲ್ ಅಕ್ಕಿ ವ್ಯಾಪಾರ ಆಗಿರ್ಬೋದು ಮತ್ತೆ ಬೇಳೆಗಳ ವ್ಯಾಪಾರಗಳನ್ನ ಮಾಡ್ತಾ ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಈಗ ಯುದ್ಧದಿಂದಾಗಿ ಯಾವ ರೀತಿಯಾಗಿ ಎಫೆಕ್ಟ್ ಆಗಿದೆ ಅಂತೇಳಿ. ಸರ್, ಈಗ ಯುದ್ಧ ನಿಜವಾಗ್ಲೂ ಅಕ್ಕಿ ಉದ್ಯಮಕ್ಕೆ ತಟ್ಟಿದೆಯಾ ಅಂತ? ಅಕ್ಕಿ ಒಂದೇ ಇಲ್ಲ, ಎಲ್ಲ ದವಸ ಧಾನ್ಯಗಳು, ಬೇಳೆ ಆಗಲಿ, ಯಾವುದೇ ನಿತ್ಯ ಹೋಟೆಲ್ಸ್ ಆಗಲಿ, ಫಾಸ್ಟ್ ಫುಡ್ ಆಗಲಿ, ಕ್ಯಾಟ್ರಿಂಗ್ ಆಗಲಿ, ಸ್ವೀಟ್ ಮ್ಯಾನುಫ್ಯಾಕ್ಚರರ್ಸ್ ಇರಲಿ, ಕಾಂಡಿಮೆಂಟ್ಸು, ಚಕ್ಲಿ ನಿಪ್ಪಟ್ಟು ಅಂತ ಎಲ್ಲದಕ್ಕೂ ಏನು ಇಂಗ್ರೀಡಿಯೆಂಟ್ಸ್ ಬೇಕು, ಮುಖ್ಯವಾಗಿ ರೈಸ್ ಒಂದು 75% ಅದ, 25% ಬೇಳೆಗಳು. ಒಂದು 15-20 ಡೇಸಿಂದ ಪ್ರಮಾಣವಾಗಿ ನಮ್ಮಲ್ಲಿ ಈ ಬೇಡಿಕೆಗಳು, ಯಾರು ಕಸ್ಟಮರ್ಸ್ ಬಂದು ತೊಗೊಂಡೋಗೋರು ಅವರೆಲ್ಲ ಒಂದು ಹೋಲ್ಡ್ ಮಾಡ್ತಾ ಇದ್ದಾರೆ, ಕಳಿಸ್ಬೇಡಿ ನಮಗೆ, ನಾವು ಒಂದು ವಾರ ಬಿಟ್ಕೊಂಡು ತೊಗೊಳ್ತೀವಿ. ಯಾಕಂದರೆ ಗ್ಯಾಸ್ ಅಭಾವದಿಂದ ಅವ್ರ ಪ್ರೊಡಕ್ಷನ್ ಹಿಟ್ಟಾಗಿದೆ, ಅವ್ರು ನಮ್ಮ ಹತ್ರ ತೊಗೊಳ್ತಾ ಇಲ್ಲ. ನಾವು ನಮ್ಮ ಮಿಲ್ಲರ್ಸ್ ಹತ್ರ ಏನು ಪ್ಲೇಸ್ ಮಾಡಿದ್ದೀವಿ ಆರ್ಡ್ರನ್ನ, ಅದು ಮಾತ್ರ ಒಂದು 8-10 ದಿನ ಅದನ್ನು ತಡ್ಕೊಳ್ಳಿ, ನಾವು ತರಿಸ್ತೀವಿ. ಯಾವುದೇ ಫ್ರೆಶ್ ಆರ್ಡ್ರ್ಗಳನ್ನು ನಾವು ಮಾಡ್ತಾ ಇಲ್ಲ. ಯಾಕಂದರೆ ಇಲ್ಲಿ ಔಟ್ಪುಟ್ ಹೋಗ್ತಾ ಇಲ್ಲ ಇರೋ ಕಾರಣಕ್ಕೆ, ಮುಖ್ಯವಾಗಿ ಮನೆ ಪರ್ಚೇಸಿಂಗು ಬಹಳ ಕಮ್ಮಿ ಇರುತ್ತೆ, ಮನೆಯವ್ರ ಕುಟುಂಬದವರು, ಕನ್ಸ್ಯೂಮರ್ಸು. ಬಟ್ ಹೋಟೆಲ್ಸ್ ಆಗಲಿ, ಸ್ಟ್ರೀಟ್ ವೆಂಡರ್ಸ್ ಆಗಲಿ, ಕ್ಯಾಟ್ರಿಂಗ್ ಆಗಲಿ, ಸ್ವೀಟ್ ಮೀಟ್ ಮ್ಯಾನುಫ್ಯಾಕ್ಚರರ್ಸ್ ಆಗಲಿ, ಕಾಂಡಿಮೆಂಟ್ಸ್ ಆಗಲಿ, ಒಂದು ಫುಲ್ ಬಾಸ್ಕೆಟ್ನೆಲ್ಲ ನೋಡಿದ್ರೆ ನಮಗೆ ಒಂದು ಪ್ರಮಾಣದಲ್ಲಿ ನಾವೊಂದು ವ್ಯಾಪಾರ ಮಾಡ್ಕೊಂಬರ್ತೇವೆ. 30-40% ಆಲ್ರೆಡಿ ನಮಗೆ ಸೇಲ್ಸ್ನಲ್ಲಿ ಎಫೆಕ್ಟ್ ಆಗಿದೆ. ಸೊ ಮುಂದಿನ ಬರೋದಲ್ಲಿ ಈ ಯುದ್ಧ ಮಿಡಲ್ ಈಸ್ಟ್ನಲ್ಲಿ ನಿಂತಿಲ್ಲ ಅಂತ ಹೇಳಿದ್ರೆ ಇನ್ನಷ್ಟು ಬಹಳಷ್ಟು ಸಂಕಷ್ಟಕ್ಕೆ ಯಾವಾಗ ಒಂದು ಇಂಡಸ್ಟ್ರಿ ಕಟ್ ಆಗ್ತಾ ಇದೆ, ಫುಡ್ ಇಂಡಸ್ಟ್ರಿ ಪ್ರೊಕ್ಯೂರ್ಮೆಂಟು, ಎಸ್ಪೆಷಲಿ ರೈಸ್ ಆ್ಯಂಡ್ ಪಲ್ಸಸ್ನಲ್ಲಿ. ಸೊ ನಾವು ಅಷ್ಟೇ, ನಾವು ಪ್ಲೇಸ್ಮೆಂಟ್ ಮಾಡ್ತಾಯಿಲ್ಲ. ಸೊ ವ್ಯಾಪಾರ ಮಾತು ಬಹಳ ಕಮ್ಮಿ ಆಗಿದೆ. ಹಬ್ಬದ ದಿನಗಳಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಅಟ್ಲೀಸ್ಟ್ ಹೆಂಗೋ ನಡ್ಕೊಂಡು ಹೋಗುತ್ತೆ, ಬಟ್ ಆ ಥರ ವ್ಯಾಪಾರ ಈವನ್ ರಂಜಾನ್ ಉಗಾದಿನಲ್ಲೂ 30% ಸೇಲ್ಸ್ ಕಮ್ಮಿ ಆಗಿದೆ. ಸರ್, ಈಗ ಅರಬ್ ಕಂಟ್ರಿಗಳಿಗೆ ಇಲ್ಲಿಂದ ಯಾವ ಒಂದು ಮಾದರಿ ಅಕ್ಕಿ ಎಕ್ಸ್ಪೋರ್ಟ್ ಆಗ್ತಾ ಇತ್ತು, ಅದು ಆ ಒಂದು ಎಕ್ಸ್ಪೋರ್ಟ್ನ ವಿಚಾರದಲ್ಲಿ ಎಷ್ಟು ಎಫೆಕ್ಟ್ ಆಗಿದೆ ಅಂತ? ಇಲ್ಲ, ಈ ನಮ್ಮ ಕರ್ನಾಟಕದಿಂದ ರಾಯಚೂರು ಆಗ್ಬೋದು, ಸಿಂಗ್ನೂರು ಆಗ್ಬೋದು, ಮಾನ್ವಿ ಇರ್ಬೋದು, ಕಾಡ್ಗಿ, ಈ ಬೆಲ್ಟಿಂದ ಸ್ವಲ್ಪ ಮೀಲ್ಸ್ ರೈಸು ಸ್ವಲ್ಪ ಬಹಳಷ್ಟೊಂದು 5% ನಮ್ಮ ಪ್ರೊಡಕ್ಷನ್ ಪ್ರಕಾರದಲ್ಲಿ, ಈ ನಮ್ಮ ಕರ್ನಾಟಕ ಪ್ರೊಡಕ್ಷನಲ್ಲಿ 5% ಎಕ್ಸ್ಪೋರ್ಟು ನಿತ್ಯ 5-7% ಆಗೋದು. ಬಟ್ ಇವಾಗ ಇನ್ ಟ್ರಾನ್ಸಿಟ್ನಲ್ಲಿ ಶಿಪ್ಸ್ ಹೋಗ್ತಾ ಇಲ್ಲ, ಹೊಸ ಆರ್ಡ್ರಕ್ಕೆ ಯಾವುದೋ ಶಿಪ್ಮೆಂಟ್ ರೆಡಿ ಇಲ್ಲ ತೊಗೊಳಕ್ಕೆ. ಆಮೇಲೆ ಅಲ್ಲಿ ಈ ವಾತಾವರಣ ಯುದ್ಧದಿಂದ ಯಾರ್ಯಾರು ಈ ಬರೀ ಎಕ್ಸ್ಪೋರ್ಟ್ನಲ್ಲಿ ನಂಬ್ಕೊಂಡಿದ್ದಾರೆ, ಆ ಮಿಲ್ಸ್ ಅಂತೂ ಸಂಪೂರ್ಣವಾಗಿ ಅವ್ರ ವ್ಯಾಪಾರ ಸೇಲ್ಸ್ 100% ಕ್ಲೋಸ್ ಆಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ಬೋದು. ಸರ್, ಇನ್ನೊಂದು ಜನಸಾಮಾನ್ಯರಲ್ಲಿ ಮೂಡುತ್ತೆ, ಸೇಲ್ಸ್ ಆಗ್ತಾ ಇಲ್ಲ, ಸೊ ರೇಟ್ ಏನಾದ್ರು ಕಡಿಮೆ ಆಗುವಂಥ ಸಾಧ್ಯತೆಗಳು ಇದೆಯಾ ಅಂತ ಹೇಳಿ. ಇಲ್ಲ, ರೇಟ್ಸ್ ಅಂತ ಹೇಳಿದ್ರೆ ಇವಾಗ ಈ ವರ್ಷ ವೆನ್ ಕಂಪೇರ್ ಟು ಬೇರೆ ವರ್ಷದಿಂದ ಹೋಲಿಸಿದ್ರೆ ರೇಟ್ ಕಮ್ಮಿನೇ ಇದೆ. ಯಾಕಂದ್ರೆ ಪ್ರೊಡಕ್ಷನ್ ಚೆನ್ನಾಗಿತ್ತು, ಮಳೆ ಚೆನ್ನಾಗಿತ್ತು. ಇದುವರೆಗೂ ಈ ಒಂದು 10-15 ದಿನ 20 ದಿನದಿಂದ ನಾವು ನೋಡಿದ್ದೀವಿ ರೇಟ್ಸು ₹1 ಕಮ್ಮಿನೇ ಆಗಿದೆ ಕಿಲೋಗೆ. ₹1 ಯಾವುದೇ ಸೆಗ್ಮೆಂಟ್ ಆಗಲಿ, ಯಾವುದೇ ಬೇಳೆ ಇರ್ಬೋದು, ಯಾವುದೇ ಅಕ್ಕಿ ವೆರೈಟಿ ಇರೋದು, ಯಾವುದನ್ನಲ್ಲೂ ಜಾಸ್ತಿ ಆಗಿಲ್ಲ. ಆ್ಯಕ್ಚುಲಿ ಈ ವರ್ಷ ಬಹಳಷ್ಟು ಮಳೆ ಚೆನ್ನಾಗಿರೋದ್ರಿಂದ ಬಾಟಮ್ ಪ್ರೈಸ್ನಲ್ಲೇ ರೇಟ್ಸು ನಡೀತಾ ಇರೋದಕ್ಕೆ ಕನ್ಸ್ಯೂಮರ್ಸ್ಗೆ ಮುಂದಿನ ದಿನ ಅದು ಆ ಬಿಸಿ ತಟ್ಟಲ್ಲ. ಥ್ಯಾಂಕ್ ಯು. ಸೊ ಇದಿಷ್ಟು ರಮೇಶ್ ಚಂದ್ರ ಲಹೋತಿ ಹೇಳ್ತಾ ಇರುವಂತಹ ಮಾತು. ಅಂದ್ರೆ ಯುದ್ಧದಿಂದಾಗಿ ವ್ಯಾಪಾರದಲ್ಲಿ ಕುಂಠಿತ ಆಗಿದೆ. ಸೊ ಆದಷ್ಟು ಬೇಗ ಯುದ್ಧದ ಪರಿಸ್ಥಿತಿ ಏನಿದೆ ಅದು ಬಗೆಹರಿದ್ರೆ ಈ ಹಿಂದೆ ಯಾವ ರೀತಿಯಾಗಿ ವ್ಯಾಪಾರ ವಹಿವಾಟು ನಡೀತಾ ಇತ್ತು ಅದೇ ಒಂದು ಮಾದರಿ ವ್ಯಾಪಾರ ವಹಿವಾಟು ನಡೆಯುತ್ತೆ. ಒಂದ್ ವೇಳೆ ಇನ್ನಷ್ಟು ದಿನ ಮುಂದೋದ್ರೆ ಎಲ್ಲವನ್ನು ಅಂದ್ರೆ ಅದರಿಂದಾಗಿ ತಟ್ಟುವಂತಹ ಯಾವ್ಯಾವ ವಲಯಗಳಿದಾವೆ ಎಲ್ಲ ವಲಯಗಳು ಕೂಡ ಒಂದು ಸಂಕಷ್ಟಕ್ಕೆ ಎದುರಾಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥ ಒಂದು ಮಾತನ್ನ ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ಉಲ್ಲಾಸ ಸ್ಕಿರ್ವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.